ಮಣಿಮಂತ ಎಂಬ ಸರ್ಪರೂಪದ ರಾಕ್ಷಸನನ್ನು ಮಧ್ವಾಚಾರ್ಯರು ಕೊಂದು ಹಾಕಿದ ಜಾಗ ಇದೆ ನೋಡಿ. ಮಧ್ವಾಚಾರ್ಯರ ಪಾದದ ಗುರುತಿರುವ ಪುಣ್ಯಕ್ಷೇತ್ರವೂ ಇದೆ. ಎಲ್ಲರಿಗೂ ನಮಸ್ಕಾರ. ಕುಂಜಾರುಗಿರಿಗೆ ಸ್ವಾಗತ. ಉಡುಪಿ ಜಿಲ್ಲೆಯಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿ ಈ ಕುಂಜಾರುಗಿರಿಯೂ ಇದೆ. ಇಲ್ಲಿರುವ ಸುಪ್ರಸಿದ್ಧ ತಾಣವೇ ದುರ್ಗಾ ಪರಮೇಶ್ವರಿ ದೇವಾಲಯ. ಇದು ಕುಂಜಾರುಗಿರಿಯ ಬೆಟ್ಟದಲ್ಲಿ ಇದೆ. ಈ ತಾಯಿಯು ಕುಂಜಾರಮ್ಮ ಎಂಬ ಹೆಸರಿನಲ್ಲಿಯೇ ಸುಪ್ರಸಿದ್ಧಳಾಗಿದ್ದಾಳೆ. ಈ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿಯೇ ಮಣಿಮಂತ ಗೋಪುರವು ನಮಗೆ ಸಿಗುತ್ತದೆ. ಸ್ಥಳೀಯ ಪುರಾಣದ ಪ್ರಕಾರ ಮಧ್ವಾಚಾರ್ಯರು ತಮ್ಮ ಬಾಲ್ಯದ ದಿನಗಳನ್ನು ಇಲ್ಲಿಯೇ ಕಳೆದಿದ್ದಾರೆ ಎನ್ನುವ ಕಥೆಯೂ ಇದೆ. ಜೊತೆಗೆ ಕುರುಹುಗಳನ್ನು ಸಹ ನಾವು ನೋಡಬಹುದು. ಹೀಗಿರುವಾಗ ಪ್ರತಿದಿನ ಮಧ್ವಾಚಾರ್ಯರು ಬೆಟ್ಟಕ್ಕೆ ಹೋಗಿ ತಾಯಿಯನ್ನು ಆರಾಧಿಸಿ ಮರಳಿ ಬರುತ್ತಿದ್ದರು. ಹೀಗೆ ಬಾಲಕನು ಮನೆಗೆ ಮರಳಿ ಬರುತ್ತಾ ಇರುವಾಗ ಮಣಿಮಂತ ಎಂಬ ರಾಕ್ಷಸ ಸರ್ಪರೂಪದಲ್ಲಿ ಬಂದು ಬಾಲಕನನ್ನು ಕಚ್ಚಿದ. ಆಗ ಬಾಲಕ ವಾಸುದೇವನು ಆ ಸರ್ಪವನ್ನು ತನ್ನ ಕಾಲಿನ ಹೆಬ್ಬೆರಳಿನಿಂದ ಮೆಟ್ಟಿ ತುಳಿದು ಅದನ್ನು ನಾಶ ಮಾಡಿದರು. ಹಾಗೆಯೇ ಇಲ್ಲಿ ಮಧ್ವಾಚಾರ್ಯರ ಪಾದದ ಗುರುತನ್ನು ಸಹ ನಾವು ನೋಡಬಹುದು. ನೀವು ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.